ಓ ನಮಸ್ಕಾರ. ಶ್ರೀಗಂಧಿನ ತುಂಡಿ ಲೋಡ್ ಕಳಿಸಿ ಕಂಟ್ರಿ ಬಟ್ಟಿ ಪ್ರತಿ ಹಳ್ಳಿಗೂ ಸಪ್ಲೈ ಮಾಡಿದ್ರಾ? ಗಂಧದ ಲೋಡ್ ಕಳಿಸಿದಾಗೈತ್ರಿ ದಿನಾರ ಕಂಟ್ರಿ ಸರಾಯಿ ಬಟ್ಟಿ ನಿಲ್ಲಿಸ್ಬೇಕನ್ನೋ ಅಷ್ಟರಲ್ಲಿ ಅಬಕಾರಿ ಖಾತೆ ಮ್ಯಾನೇಜರ್ ಸಾಹೇಬರು ನನಗೆ ರೇಡ್ ಮಾಡಿಸಿ ಎಲ್ಲ ಹಾಳು ಮಾಡಿದ್ರಿ. ಏನು ಆ ಅಬಕಾರಿ ಮ್ಯಾನೇಜರ್ ನನ್ನ ಕಂಟ್ರಿ ವಾಲಿಗೆ ರೇಡ್ ಮಾಡಿಸಿದಾನೆ? ಲೇ ಹಲ್ಕಾ ನನ್ನ ಮಕ್ಕಳೇ, ಅವ್ನ ನಮ್ ಕಂಟ್ರಿ ಬಡ್ಡಿ ಸಲಿಗೆ ಬಂದಾಗ ಏನಾಗಿತ್ತಲ್ಲ ನಿಮ್ ಗಾಡಿ ಹಿಡಿಬೇಕನ್ನೋ ನಮ್ಮ ಹೊಡೆದು ಬೆದರಿಸಿ ಓಡಿಗಾರಿ ದಣ್ಯರ. ಓಡಿ ಹೋದರೆನ್ನಲಕ್ಕೆ ನಿಮಗೆ ನಾಚಿಕೆ ಆಗುತ್ತಲ್ಲವೇ? ಏಕೋಚಿತ ಒಬ್ಬ ರವಿಶಂಕರ್ ಈ ಗೌಡನ ಎದುರಾಗಿ ನಿಂತುಕೊಂಡಿದ್ದಾನೆ. ಅವಮಾನ ಕಾಳ. ಹೌದಲೇ, ಹೋಗಲೇ. ಕನ್ನಡದ ಗಡಿನಾಡಿನಲ್ಲಿ ಗಂಡುಗಲಿ ಎನಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಬಂಡ ರವಿಶಂಕರನ ದರನೆ ಎಳೆದುಕೊಂಡು ನನ್ನ ಮುಂದೆ ಕಡಿದು ಹಾಕಿ ಆ ಕಂಟ್ರಿ ಒಲಿಬಾಯಿಗೆ ತುರುಕು ಬಿಡ್ರೆ ಆಯ್ತು ದಣಿಯರ. ಇಪ್ಪತ್ತಳ್ಳಿ ಒಡೆಯರಿಗೆ ಈ ಕಡಿಯೋರಿ ಆಗಿ ನಿಂತ ಬಂಡ ಶಿವಶಂಕರನಿಗೆ ಆ ಪುರಾಣದ ಮಗನಿಗೆ ಕಣ್ಣು ಸೇವಡ್ತೀನಿ. ಮರ್ಯಾ ಹೋಗ್ರಲಿ. ಆ ಬಿಡಾಡಿ ನಾಯಿ ನಮಗೆ ರವಿಶಂಕರ್ ಗಾಡಿ ಕಂಟ್ರೋಲ್ ಕಾಳು ಹೇರಿಕೊಂಡು ಬರ್ತಿದೆ ಅಂತೆ. ಆ ಗಾಡಿ ಒಳಗಿದ್ದ ಮಾಲನ್ನು ನನ್ ಮನೆಗೆ ಸಪ್ಲೈ ಮಾಡಿ ಬಂದ್ಬಿಡ್ರಿ. ಆ ಮಗ ಡ್ರೈವರ್ ಏನೋ ಹೆಚ್ಚು ಕಮ್ಮಿ ಮಾತಾಡ್ನಂತಕೋ, ಅವನ್ ಗಾಡಿನು ಎರಡು ಸಮೇತ ಸುಟ್ಟಾಕ್ ಬಂದ್ಬಿಡ್ಲಿ. ನಿಮ್ಮ ಅಪ್ಪಣೆ ಅಂತ ಆಗಲ್ರಿ. ಲೇ ಬೆಪ್ಪ ನನ್ ಮಕ್ಕಳ, ಅಪ್ಪಣೆ ಎಂದು ಕರೆದಿಪ್ಪಿ ಅಂತ ಹೊತ್ತುಕೊಂಡು ಕುಳಿತುಕೊಂಡ್ರೆ ಮೊದಲು ನಿಮ್ಮನ್ನು ಗುಂಡಿಟ್ಟು ಕೊಲ್ಲಬೇಕಾಗ್ತದೆ. ಎತ್ತರ ಆಯ್ತು ದಣ್ಯರ. ಮಿಡಿನಾಗರ ಹೆಡೆ ತುಳಿದು ಬದುಕಬೇಕೆಂಬುದು ಅಬಕಾರಿ ರವಿಶಂಕರ್ ಕರಡು ವೈರಿಯಾದ ಗೌಡನಿಗೆ ಎಡೆಬಿಡಿದ ರೇಡ್ ಹಾಕಿಸಿ ನನ್ನ ಕಂಟ್ರಿ ಕಾರ್ಯಕ್ಕೆ ಬೆಂಕಿ ಇಟ್ಟಲ್ಲ. ಅದೇ ಶೇಡಿಗಾಗಿ ಇಂದು ಬಂದಿತ್ತು ನಿನ್ನ ಜೀವಕ್ಕೆ ಅಂತ್ಯ. ಅದೇ ಶೇಡಿನ ಸಹಕಾರದೊಂದಿಗೆ ಹರಿದು ಬರಲಿಲ್ಲ ನನ್ನ ಮನೆ ಮುಂದೆ ಕಾಳನ ಸಂತೆ. ಇದಕ್ಕಿಂತ ಪೂರ್ವದಲ್ಲಿ ಆ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬೆಂಕಿ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಕ್ರಾಂತಿಕಾರಿ ನಾಟಕದ ಮೊದಲನೆಯ ಪ್ರಯೋಗ.